ವಾಹನ ಸವಾರರು ಹೆಲ್ಮೆಟ್ ಧರಿಸದಿದ್ರೆ ನೋಡದಿರುವ ಪೊಲೀಸರೇ ಹೆಚ್ಚು. ವಾಹನ ಸವಾರರು ಹೆಲ್ಮೆಟ್ ಧರಿಸದಿದ್ದರೆ ದಂಡ ಹಾಕುವ ಪಿಎಸ್ಐಗಳು ಒಂದು ಕಡೆ, ಆದರೆ ಇಲ್ಲೊಬ್ಬರು ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇದ್ದರೆ ಅವರಿಗೆ ಹೆಲ್ಮೆಟ್ ಉಡುಗೊರೆಯಾಗಿ ಕೊಟ್ಟು ಪಿಎಸ್ಐ ಚನ್ನಯ್ಯ ದೇವೂರ್. ಹೌದು, ಹುನಗುಂದ ಪಿಎಸ್ಐ ಚನ್ನಯ್ಯ ದೇವೂರ್ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಓಡಾಟ ಮಾಡಬೇಕು ಎಂದು ಹೇಳಿ ಹೆಲ್ಮೆಟ್ ಉಡುಗೊರೆ ಕೊಟ್ಟಿದ್ದಾರೆ. ಹುನಗುಂದ ಪಟ್ಟಣದ ವಿಜಯ ಮಹಾಂತೇಶ ವೃತ್ತದಲ್ಲಿ ಗುರುವಾರ ಹೆಲ್ಮೆಟ್ ಇಲ್ಲದೆಯೇ ಓಡಾಡುವ ವಾಹನ ಸವಾರರಿಗೆ ಗುಲಾಬಿ ಹೂವಿನ ಜೊತೆಗೆ ಉಚಿತವಾಗಿ ಹೆಲ್ಮೆಟ್ ನೀಡಿ ಶಿಸ್ತುಬದ್ಧವಾಗಿ ಬೈಕ್ನಲ್ಲಿ ಹೆಲ್ಮೆಟ್ ಧರಿಸಿ ಎಂದು ಹೇಳಿ ಜನರಲ್ಲಿ ಜಾಗೃತಿ ಮೂಡಿಸಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು. ವಾಹನ ಸವಾರರು ರಸ್ತೆ ನಿಯಮ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ನಿಮ್ಮ ಜೀವ ನೀವೇ ರಕ್ಷಣೆ ಮಾಡಿಕೊಳ್ಳಬೇಕು. ಕಳೆದ ತಿಂಗಳಿಂದ ಹೆಲ್ಮೆಟ್ ಇಲ್ಲದೆಯೇ ಹಲವು ಸಾವು ನೋವು ಸಂಭವಿಸಿವೆ. ಈ ಬಗ್ಗೆ ಜಾಗೃತರಾಗಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎನ್ನುವ ಸಂದೇಶ ನೀಡಿದರು. ಪೊಲೀಸ್ ಸಿಬ್ಬಂದಿಗಳಾದ ಸಿದ್ದು ಕವಲಿ, ಎಸ್ವೈ ಇಟಗಿ, ಪಿಟಿ ಪವಾರ್, ಎನ್ಬಿ ಹುನಗುಂದ್, ಬಿಎಸ್ ಹಿರೇಮಠ್, ಎಸ್ವೈ ತಳವಾರ್, ರಮೇಶ್ ಅಂಬಿಗೇರ್ ಇತರರು ಉಪಸ್ಥಿತರಿದ್ದರು. ಅಲ್ಲ ಸ್ವಲ್ಪ ಮಗ ಎತ್ತು ಆದೇಶದಂತೆ ಎಲ್ರಿಗೂ ನಾವು ಇವತ್ತು ಹೆಲ್ಮೆಟ್ ಎಲ್ಲ ಇಡೀ ಊರಿಗೆ ಹೆಲ್ಮೆಟ್ ಕೊಡೋಕ್ಕಾಗಲ್ಲ. ಎಲ್ಲ ಅವೇರ್ನೆಸ್ ಬರಲಿ ಅನ್ನೋ ಉದ್ದೇಶಕ್ಕೆ ಹೆಲ್ಮೆಟ್ಗಳನ್ನು ಕೊಟ್ಟು ಯಾರು ಹೆಲ್ಮೆಟ್ ಹಾಕೋದಿರ್ತೀರೋ ಅವ್ರಿಗೆ ಕೊಟ್ಟು ಮಿಸ್ ಮಾಡಿದ್ದೀವಿ. ಯಾರು ಹೆಲ್ಮೆಟ್ ಹಾಕೋದಿಲ್ಲ ಅವ್ರಿಗೆ ಹೆಲ್ಮೆಟ್ ಕೊಟ್ಟಿದ್ದೀವಿ. ನೀವು ನಿಮ್ಮ ಜೀವನ ಉಳಿಸ್ಕೋಬೇಕಂದ್ರೆ ಹೆಲ್ಮೆಟ್ ಒಂದು ಜೀವ ಎಲ್ಲವನ್ನು ಖರ್ಚು ಮಾಡ್ತಿರ್ತೀವಿ, 1,00,000 ರೂಪಾಯಿ ಖರ್ಚು ಮಾಡ್ತಿರ್ತೀವಿ. ಅದನ್ನು ಬಿಟ್ಟು ಒಂದು ಹೆಲ್ಮೆಟ್ ಖರೀದಿ ಮಾಡ್ತೀವಿ. ಹೆಲ್ಮೆಟ್ ಯಾರೋ ಒಬ್ಬ 20-25 ವರ್ಷದ ಹುಡುಗ ಎಲ್ಲ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ಅಂತಂದರೆ ಒಂದು ಕುಟುಂಬಕ್ಕೆ ಲಾಸ್ ಇದು, ಹೌದಲ್ಲ? ಒಂದು ಕುಟುಂಬಕ್ಕೆ ಪೂರ ದೊಡ್ಡ ಲಾಸ್, ತುಂಬಲಾಗದಂಥ ನಷ್ಟ ಆಗುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರಿಗೆ ಕೈ ಮುಗಿದು ಹೇಳ್ತೀವಿ, ಎಲ್ಲರೂ ಹೆಲ್ಮೆಟ್ ಹಾಕೋರಿ. ನಾವು ನಿಮಗೆ ಕೇಸ್ ಹಾಕಬೇಕು ಅನ್ನೋ ಉದ್ದೇಶ ಇಲ್ಲ ನಮಗೆ. ನಿಮ್ಮ ಜೀವ ಸಂರಕ್ಷಣವಾಗಿರಲಿ ಅನ್ನೋ ಉದ್ದೇಶ ನಮ್ಮ ಡಿಪಾರ್ಟ್ಮೆಂಟಿಗೆ. ಅದಕ್ಕೆ ಇವತ್ತಿಂದ ಹೆಲ್ಮೆಟ್ ಕೊಟ್ಟು ಹೇಳ್ತಿದ್ದೀವಿ, ಇಷ್ಟಿಲ್ಲ ಹಾಗೆ ಹೇಳ್ತೀವಿ. ನಾಳೆಯಿಂದ ಮತ್ತೆ ನೀವು ಇದನ್ನೇ ಮಾಡಿದ್ರೆ ನಾವು ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ. ಅದಕ್ಕೆ ಹುನಗುಂದ ನಗರದಾಗಿರುವಂಥ ಎಲ್ಲ ನಗರವಾಸಿಗಳಿಗೆ ಮತ್ತು ಸುತ್ತಮುತ್ತ ಹಳ್ಳಿಯವರಿಗೆ ನನ್ನ ಮನವಿ ಏನಂತಂದರೆ ಕಂಪಲ್ಸರಿಯಾಗಿ ಎಲ್ಲರೂ ಹೆಲ್ಮೆಟ್ನ ಬಳಸಿ. ಥ್ಯಾಂಕ್ ಯು.